ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 11/2/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ ಮಧುರ ಮಕ್ಕಳೇ, ಎಲ್ಲರಿಗೆ ಇದೇ ಸಂದೇಶವನ್ನು ಕೊಡಿ. ತಂದೆಯ ಆಜ್ಞೆಯಾಗಿದೆ. ಈ ಪುರುಷೋತ್ತಮ ಸಂಗಮಯುಗದಲ್ಲಿ ಪವಿತ್ರರಾಗಿ, ಆಗ ಸತ್ಯುಗದ ಆಸ್ತಿಯು ಸಿಗುವುದು. ಪ್ರಶ್ನೆ: ಎಲ್ಲರಿಗೆ ಯಾವ ಸಸ್ತಾ ವ್ಯಾಪಾರವನ್ನು ತಿಳಿಸುತ್ತೀರಿ? ಉತ್ತರ: ಈ ಅಂತಿಮ ಜನ್ಮದಲ್ಲಿ ತಂದೆಯ ಆದೇಶದಂತೆ ನಡೆದು ಪವಿತ್ರರಾಗಿ, ಇದರಿಂದ 21 ಜನ್ಮಗಳಿಗಾಗಿ ರಾಜ್ಯಭಾಗ್ಯವು ಸಿಗುವುದು. ಇದು ಬಹಳ ಸಸ್ತಾ ವ್ಯಾಪಾರವಾಗಿದೆ. ಈ ವ್ಯಾಪಾರ ಮಾಡುವುದನ್ನೇ ನೀವು ಎಲ್ಲರಿಗೆ ಕಲಿಸಿ ತಿಳಿಸಿರಿ. ಈಗ ಶಿವತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ, ಆಗ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಿಳಿದಿದೆ. ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ. ಪ್ರದರ್ಶನಿ ಅಥವಾ ಮೇಳಗಳಲ್ಲಿ ಶೋ ತೋರಿಸುತ್ತೀರಿ ಅಥವಾ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸುತ್ತೀರಿ. ತಂದೆಯಿಂದ ಈಗ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳಬೇಕಾಗಿದೆ. ಯಾವ ಆಸ್ತಿ? ಮನುಷ್ಯರಿಂದ ದೇವತೆಗಳಾಗುವ ಅಥವಾ ಬೇಹದ್ದಿನ ತಂದೆಯಿಂದ ಅರ್ಧಕಲ್ಪಕ್ಕಾಗಿ ಸ್ವರ್ಗದ ರಾಜ್ಯವನ್ನು ಹೇಗೆ ತೆಗೆದುಕೊಳ್ಳುವುದು, ಇದನ್ನು ತಿಳಿಸಬೇಕಾಗಿದೆ. ತಂದೆಯು ಸೌದಾಗರನಂತೂ ಆಗಿಯೇ ಇದ್ದಾರೆ. ಅವರೊಂದಿಗೆ ಈ ವ್ಯಾಪಾರ ಮಾಡಬೇಕಾಗಿದೆ. ಇದಂತೂ ಮನುಷ್ಯರಿಗೆ ತಿಳಿದಿದೆ. ದೇವಿ ದೇವತೆಗಳು ಪವಿತ್ರರಾಗಿರುತ್ತಾರೆ. ಭಾರತದಲ್ಲಿ ಸತ್ಯುಗವಿದ್ದಾಗ ದೇವಿ ದೇವತೆಗಳು ಪವಿತ್ರರಾಗಿದ್ದರು. ಅವಶ್ಯವಾಗಿ ಅವರು ಸ್ವರ್ಗಕ್ಕಾಗಿ ಯಾವುದೋ ಪ್ರಾಪ್ತಿ ಮಾಡಿಕೊಂಡಿರಬೇಕು. ಸ್ವರ್ಗದ ಸ್ಥಾಪನೆ ಮಾಡುವ ತಂದೆಯ ವಿನಃ ಬೇರೆ ಯಾರೂ ಇದನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯವಿಲ್ಲ. ಪತಿತ ಪಾವನ ತಂದೆಯೇ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ರಾಜ್ಯವನ್ನು ಕೊಡುವವರಾಗಿದ್ದಾರೆ. ಎಷ್ಟೊಂದು ಸಸ್ತಾ ವ್ಯಾಪಾರವನ್ನು ಕೊಡುತ್ತಾರೆ. ಕೇವಲ ತಿಳಿಸುತ್ತಾರೆ, ಮಕ್ಕಳೇ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ನಾನು ಇಲ್ಲಿ ಇರುವವರೆಗೆ ಪವಿತ್ರರಾಗಿ ನಂತರ ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆ. ನೀವು ಈ ಅಂತಿಮ ಜನ್ಮದಲ್ಲಿ ಪಾವನರಾಗುವ ಪುರುಷಾರ್ಥ ಮಾಡಿದ್ದೇ ಆದರೆ ಪಾವನ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಈ ವ್ಯಾಪಾರವು ಬಹಳ ಸಸ್ತಾ ಆಗಿದೆ. ಆದ್ದರಿಂದ ತಂದೆಗೆ ವಿಚಾರ ಬಂದಿತ್ತು, ಮಕ್ಕಳು ಈ ರೀತಿ ತಿಳಿಸಬೇಕು. ತಂದೆಯ ಆಜ್ಞೆಯಾಗಿದೆ, ಪವಿತ್ರರಾಗಿ. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಈಗ ಪವಿತ್ರರಾಗಬೇಕಾಗಿದೆ. ಉತ್ತಮರಿಗಿಂತ ಉತ್ತಮ ಪುರುಷರು ದೇವತೆಗಳಾಗಿದ್ದಾರೆ. ಲಕ್ಷ್ಮೀ ನಾರಾಯಣರ ರಾಜ್ಯವು ನಡೆಯಿತಲ್ಲವೇ? ಸ್ವರ್ಗದ ರಾಜ್ಯ ಭಾಗ್ಯವು ನಿಮಗೆ ತಂದೆಯಿಂದ ಆಸ್ತಿಯ ರೂಪದಲ್ಲಿ ಸಿಗುತ್ತದೆ. ಒಂದು ವೇಳೆ ತಂದೆಯ ಮತದಂತೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾದಾಗ ಮಾತ್ರ ಈ ಯುಕ್ತಿಯನ್ನು ತಿಳಿಸುತ್ತಾರೆ. ಯೋಗ ಬಲದಿಂದ ತಮ್ಮನ್ನು ಹೇಗೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳುವುದು. ಮಕ್ಕಳು ಕಲ್ಯಾಣಕ್ಕಾಗಿ ಖರ್ಚಂತೂ ಮಾಡಲೇಬೇಕಾಗಿದೆ. ಖರ್ಚು ಮಾಡದೆ ರಾಜಧಾನಿಯು ಸ್ಥಾಪನೆಯಾಗಲು ಸಾಧ್ಯವಿಲ್ಲ. ಈಗ ಲಕ್ಷ್ಮೀ ನಾರಾಯಣರ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅಂದಮೇಲೆ ಮಕ್ಕಳು ಖಂಡಿತ ಪವಿತ್ರರಾಗಬೇಕಾಗಿದೆ. ಮನಸ ವಾಚ ಕರ್ಮಣ ಯಾವುದೇ ಉಲ್ಟಾ ಸುಲ್ಟಾ ಕೆಲಸ ಮಾಡಬಾರದು. ದೇವತೆಗಳಿಗೆ ಎಂದೂ ಯಾವುದೇ ಕೆಟ್ಟ ವಿಚಾರವೂ ಬರುವುದಿಲ್ಲ. ಬಾಯಿಂದ ಇಂತಹ ಯಾವುದೇ ವಚನವೂ ಬರುವುದಿಲ್ಲ. ಅವರು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದ ಪುರುಷೋತ್ತಮರು. ಯಾರು ಇದ್ದು ಹೋಗುವರೋ ಅವರ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಈಗ ನೀವು ಮಕ್ಕಳನ್ನು ಅದೇ ದೇವಿ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ. ಅಂದಮೇಲೆ ಇಂತಹ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು. ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಆ ಗುಣವನ್ನು ಸಹ ನೀವು ಈಗ ಧಾರಣೆ ಮಾಡಿಕೊಳ್ಳುತ್ತೀರಿ. ಏಕೆಂದರೆ ಈ ಮೃತ್ಯು ಲೋಕದಲ್ಲಿ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ. ಪತಿತ ಪ್ರಪಂಚಕ್ಕೆ ಮೃತ್ಯುಲೋಕ, ಪಾವನ ಪ್ರಪಂಚಕ್ಕೆ ಅಮರಲೋಕವೆಂದು ಹೇಳಲಾಗುತ್ತದೆ. ಈಗ ಮೃತ್ಯುಲೋಕದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ.
ಅಂದಮೇಲೆ ಅವಶ್ಯವಾಗಿ ಅಮರಪುರಿಯ ಸ್ಥಾಪನೆಯಾಗುವುದು. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಯಾವುದನ್ನು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಇದರಿಂದ ಹಳೆಯ ವಿಕಾರಿ ಪ್ರಪಂಚವು ಸಮಾಪ್ತಿಯಾಗುತ್ತದೆ. ಆದರೆ ಈ ಜ್ಞಾನವು ಯಾರಲ್ಲಿಯೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ಎಲ್ಲರೂ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. 5 ವಿಕಾರಗಳ ನಶೆ ಇರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಪವಿತ್ರರಾಗಿ ಮಾಸ್ಟರ್ ಭಗವಂತರಾಗುತ್ತೀರಲ್ಲವೇ. ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಅರ್ಥಾತ್ ಭಗವಂತನ ಮೂಲಕ ಈ ಆಸ್ತಿಯನ್ನು ಪಡೆದಿದ್ದಾರೆ. ಈಗಂತೂ ಭಾರತವು ಪತಿತವಾಗಿದೆ. ಮನಸ ವಾಚ ಕರ್ಮಣ ಕರ್ತವ್ಯವೇ ಈ ರೀತಿ ನಡೆಯುತ್ತದೆ. ಯಾವುದೇ ಮಾತು ಮೊದಲು ಬುದ್ಧಿಯಲ್ಲಿ ಬರುತ್ತದೆ, ನಂತರ ಅದು ಬಾಯಿಂದ ಹೊರಡುತ್ತದೆ. ಅದು ಕರ್ಮದಲ್ಲಿ ಬಂದಾಗ ವಿಕರ್ಮವಾಗಿ ಬಿಡುತ್ತದೆ. ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಯಾವುದೇ ವಿಕರ್ಮವಾಗುವುದಿಲ್ಲ, ಇಲ್ಲಿ ವಿಕರ್ಮವಾಗುತ್ತದೆ. ಏಕೆಂದರೆ ರಾವಣ ರಾಜ್ಯವಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಇನ್ನು ಸ್ವಲ್ಪವೇ ಆಯುಸ್ಸು ಉಳಿದಿದೆ. ಈಗಾದರೂ ಪವಿತ್ರರಾಗಿ ಪ್ರತಿಜ್ಞೆ ಮಾಡಬೇಕು. ಪವಿತ್ರರಾಗಿ ಮತ್ತು ನನ್ನೊಂದಿಗೆ ಬುದ್ಧಿಯೋಗವನ್ನು ನೀಡಲು ಬೇಕಾಗಿದೆ. ಇದರಿಂದ ನಿಮ್ಮ ಜನ್ಮಾಂತರದ ಪಾಪಗಳು ಕಳೆಯುವವು. ಆಗಲೇ ನೀವು 21 ಜನ್ಮಗಳಿಗಾಗಿ ಸ್ವರ್ಗದ ಮಾಲೀಕರಾಗುತ್ತೀರಿ. ತಂದೆಯು ಅವಕಾಶ ನೀಡುತ್ತಾರೆ. ಇವರಂತೂ ತಿಳಿಸುತ್ತಲೇ ಇರುತ್ತಾರೆ. ಇವರ ಮೂಲಕ ತಂದೆಯು ಈ ಆಸ್ತಿಯನ್ನು ಕೊಡುತ್ತಾರೆ. ಅವರು ಶಿವತಂದೆ, ಇವರು ದಾದಾ ಆಗಿದ್ದಾರೆ. ಆದ್ದರಿಂದ ಯಾವಾಗಲೂ ಬಾಬ್ ದಾದಾ ಎಂದೇ ಹೇಳುತ್ತಾರೆ. ಶಿವನು ತಂದೆ, ಬ್ರಹ್ಮನು ದಾದಾ ಆಗಿದ್ದಾರೆ. ತಂದೆಯು ಎಷ್ಟೊಂದು ವ್ಯಾಪಾರ ಮಾಡಿಸುತ್ತಾರೆ. ಮೃತ್ಯುಲೋಕದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ಅಮರಲೋಕದ ಸ್ಥಾಪನೆಯಾಗುತ್ತಿದೆ. ಭಾರತವಾಸಿಗಳ ಕಲ್ಯಾಣವಾಗಲಿ ಎಂದೇ ಪ್ರದರ್ಶನ ಮೇಳಗಳು ಮಾಡಲಾಗುತ್ತದೆ. ತಂದೆಯೇ ಬಂದು ಭಾರತದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ರಾಮರಾಜ್ಯದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ. ಈ 5 ವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುತ್ತದೆ. ಇದರ ಮೇಲೆ ಜಯಿಸಿದರೆ ನೀವು ಜಗಜ್ಜೀತರಾಗುವಿರಿ. ದೇವಿ ದೇವತೆಗಳು ಜಗಜ್ಜೀತರಾಗಿದ್ದಾರೆ. ಮತ್ಯಾರೂ ಜಗಜ್ಜೀತರಾಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸಿದ್ದರು, ಕ್ರಿಶ್ಚಿಯನ್ನರು ಒಂದು ವೇಳೆ ಪರಸ್ಪರ ಒಂದಾದರೆ ಇಡೀ ಸೃಷ್ಟಿಯು ಆಡಳಿತ ನಡೆಸಬಲ್ಲರು. ಆದರೆ ಅದು ನಿಯಮವಿಲ್ಲ. ಈ ಬಾಂಬುಗಳಿರುವುದೇ ಹಳೆಯ ಪ್ರಪಂಚವನ್ನು ಸಮಾಪ್ತಿ ಮಾಡುವುದಕ್ಕಾಗಿ. ಕಲ್ಪಕಲ್ಪವು ಇದೇ ರೀತಿ ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದಾಗುತ್ತದೆ. ಹೊಸ ಪ್ರಪಂಚದಲ್ಲಿ ಈಶ್ವರೀಯ ರಾಜ್ಯವಿರುತ್ತದೆ. ಅದಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ. ಈಶ್ವರನನ್ನು ಅರಿತುಕೊಳ್ಳದೆ ಇರುವ ಕಾರಣ ಕೇವಲ ರಾಮ ರಾಮ ಎಂದು ಜಪಿಸುತ್ತಿರುತ್ತಾರೆ. ನೀವು ಮಕ್ಕಳು ಈ ಮಾತುಗಳನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಅವಶ್ಯವಾಗಿ ನಾವು 84 ಜನ್ಮಗಳಲ್ಲಿ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ. ಈಗ ಮತ್ತೆ ಅವಶ್ಯವಾಗಿ ಸತೋ ಪ್ರಧಾನರಾಗಬೇಕಾಗಿದೆ. ಶಿವತಂದೆಯು ಆದೇಶವಾಗಿದೆ. ಈಗ ಅದರ ಅನುಸಾರ ನಡೆದಿದ್ದೇ ಆದರೆ 21 ಜನ್ಮಗಳಿಗಾಗಿ ಪವಿತ್ರ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈಗ ನೀವು ಬೇಕೆಂದರೆ ಪುರುಷಾರ್ಥ ಮಾಡಬಹುದು, ಮಾಡದೇ ಇರಬಹುದು. ನೆನಪಿನಲ್ಲಿದ್ದು ಅನ್ಯರಿಗೆ ಮಾರ್ಗವನ್ನು ತಿಳಿಸಬಹುದು ಅಥವಾ ತಿಳಿಸದೇ ಇರಬಹುದು. ಎಲ್ಲವೂ ನಿಮ್ಮ ಮೇಲೆ ಆಧಾರಿತವಾಗಿದೆ. ಪ್ರದರ್ಶನಗಳ ಮೂಲಕ ಮಕ್ಕಳು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ. ಈ ವ್ಯಾಪಾರವು ಬಹಳ ಸಸ್ತಾಗಿದೆ. ಕೇವಲ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವುದರಿಂದ, ಶಿವತಂದೆಯ ನೆನಪಿನಲ್ಲಿರುವುದರಿಂದ ನೀವು ತಮೋ ಪ್ರಧಾನರಿದ್ದವರು ಸತೋ ಪ್ರಧಾನರಾಗುತ್ತೀರಿ. ಎಷ್ಟು ಸಸ್ತ ವ್ಯಾಪಾರವಾಗಿದೆ. ಇದರಿಂದ ಜೀವನವು ಬದಲಾಗುತ್ತದೆ. ಹೀಗೆ ವಿಚಾರ ಮಾಡಬೇಕು. ತಂದೆಯ ಬಳಿ ಸಮಾಚಾರಗಳು ಬರುತ್ತವೆ. ಶ್ರೀ ರಕ್ಷೆಯನ್ನು ಕಟ್ಟಲು ಹೋದಾಗ ಕೆಲವರು ಹೇಳಿದರು, ಈ ಸಮಯವು ತಮೋ ಪ್ರಧಾನ ಪ್ರಪಂಚವಾಗಿದೆ. ಅಂದಮೇಲೆ ಇಲ್ಲಿ ಪವಿತ್ರರಾಗಿರುವುದು ಅಸಂಭವವಾಗಿದೆ ಎಂದು
ಪಾಪ ಅವರಿಗೆ ಈಗ ಸಂಗಮ ಯುಗವಾಗಿದೆ ಎಂಬುದು ಗೊತ್ತಿಲ್ಲ. ತಂದೆ ಪವಿತ್ರರನ್ನಾಗಿ ಮಾಡುತ್ತಾರೆ. ಇವರಿಗೆ ಪರಮಪಿತ ಪರಮಾತ್ಮನೇ ಸಹಯೋಗಿಯಾಗಿದ್ದಾರೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ. ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗಬಹುದು. ಇಲ್ಲಿನ ಪದವಿಯು ಬಹಳ ಭಾರಿಯಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಈ ಮಾಯಾರೂಪಿ 5 ವಿಕಾರಗಳ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ಅಂದಮೇಲೆ ಏಕೆ ಪವಿತ್ರರಾಗುವುದಿಲ್ಲ? ಇದು ಫಸ್ಟ್ ಕ್ಲಾಸ್ ವ್ಯಾಪಾರವಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಇದನ್ನು ಜಯಿಸುವುದರಿಂದ ನೀವು ಪವಿತ್ರರಾಗುವಿರಿ. ಮಾಯಾಜೀತರೇ ಜಗತ್ ಜೀತರು. ಇದು ಯೋಗ ಬಲದಿಂದ ಮಾಯೆಯನ್ನು ಗೆಲ್ಲುವ ಮಾತಾಗಿದೆ. ಪರಮಪಿತ ಪರಮಾತ್ಮನು ಬಂದು ಆತ್ಮಗಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನಿಮ್ಮಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು. ನೀವು ಸತೋ ಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ. ತಂದೆಯ ಸಂಗಮದಲ್ಲಿಯೇ ಆಸ್ತಿಯನ್ನು ಕೊಡುತ್ತಾರೆ. ಎಲ್ಲರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣರಾಗಿದ್ದರು. ಇವರಿಗೆ ಮರ್ಯಾದಾ ಪುರುಷೋತ್ತಮ ದೇವಿ ದೇವತಾ ಧರ್ಮದವರೆಂದು ಹೇಳಲಾಗುತ್ತದೆ. ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಲಾಗುತ್ತದೆ. ಆದರೆ ಕೆಲವೊಮ್ಮೆ ಈ ಅಂಶಗಳು ಮರೆತು ಹೋಗುತ್ತವೆ. ನಂತರ ಭಾಷಣದಲ್ಲಿ ಈ ಮಾತುಗಳನ್ನು ತಿಳಿಸಲಿಲ್ಲವೆಂದು ವಿಚಾರ ಬರುತ್ತದೆ. ತಿಳಿಸುವ ಮಾತುಗಳಂತೂ ಬಹಳಷ್ಟಿವೆ. ವಕೀಲರು ಸಹ ಕೆಲವು ಮಾತುಗಳನ್ನು ಮರೆತು ಹೋಗುತ್ತಾರೆ. ನಂತರ ಅದು ನೆನಪಿಗೆ ಬಂದಾಗ ಗೊಂದಲವಾಗುತ್ತದೆ. ವೈದ್ಯರದು ಸಹ ಇದೇ ರೀತಿ ಆಗುತ್ತದೆ. ಈ ಕಾಯಿಲೆಗಾಗಿ ಈ ಔಷಧವು ಸರಿಯಾಗಿದೆ ಎಂದು ನಂತರದಲ್ಲಿ ವಿಚಾರ ಬರುತ್ತದೆ. ಹಾಗೆ ಇಲ್ಲಿಯೂ ಸಹ ಅನೇಕ ಮಾತುಗಳಿವೆ. ತಂದೆಯು ತಿಳಿಸುತ್ತಾರೆ, ಇಂದು ನಿಮಗೆ ಗುಹ್ಯವಾದ ವಿಚಾರಗಳನ್ನು ತಿಳಿಸುತ್ತೇನೆ. ಆದರೆ ತಿಳಿದುಕೊಳ್ಳುವವರೆಲ್ಲರೂ ಪತಿತರಾಗಿದ್ದಾರೆ. ಹೇ ಪತಿತ ಪಾವನ ಎಂದು ಹೇಳುತ್ತಾರೆ. ಮತ್ತೆ ಯಾರಿಗಾದರೂ ಪತಿತರೆಂದು ಹೇಳಿದ್ದೇ ಆದರೆ ಕೋಪಿಸಿಕೊಳ್ಳುತ್ತಾರೆ. ಈಶ್ವರನ ಮುಂದೆ, ಹೇ ಪತಿತ ಪಾವನ, ಬನ್ನಿಯೇ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಸತ್ಯವನ್ನು ಹೇಳುತ್ತಾರೆ. ಈಶ್ವರನನ್ನು ಮರೆತು ಹೋದರೆ ಮತ್ತೆ ಸುಳ್ಳು ಹೇಳಿಬಿಡುತ್ತಾರೆ. ಆದ್ದರಿಂದ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಹಾವು ಸಾಯಬೇಕು, ಕೋಲು ಮುರಿಯಬಾರದು. ತಂದೆಯು ತಿಳಿಸುತ್ತಾರೆ, ಇಲಿಯಿಂದ ಗುಣವನ್ನು ಕಲಿಯಿರಿ. ಹೇಗೆ ಇಲಿಯು ಬಹಳ ಯುಕ್ತಿಯಿಂದ ಕಚ್ಚುತ್ತದೆ, ಅದರಿಂದ ರಕ್ತವು ಹೊರಬಂದರೂ ಸಹ ಅದು ಗೊತ್ತೇ ಆಗುವುದಿಲ್ಲ. ಅದೇ ರೀತಿ ಮಕ್ಕಳು ಬುದ್ಧಿಯಲ್ಲಿ ಎಲ್ಲ ಮಾತುಗಳು ನೆನಪಿರಬೇಕು. ಯೋಗದಲ್ಲಿರುವವರಿಗೆ ಸಮಯದಲ್ಲಿ ಸಹಯೋಗ ಸಿಗುತ್ತದೆ. ಕೇಳುವವರು ತಿಳಿಸುವವರಿಗಿಂತಲೂ ಹೆಚ್ಚು ತಂದೆಗೆ ಪ್ರಿಯರಾಗಲೂಬಹುದು. ಆದ್ದರಿಂದ ಸ್ವಯಂ ತಂದೆ ಕುಳಿತು ತಿಳಿಸುತ್ತಾರೆ. ಅಂದಾಗ ಈ ರೀತಿ ತಿಳಿಸಬೇಕು. ಅವರಿಗೆ ಪವಿತ್ರರಾಗುವುದು ಬಹಳ ಒಳ್ಳೆಯದು ಎಂಬುದು ಅರ್ಥವಾಗಬೇಕು. ಇದೊಂದು ಜನ್ಮ ಪವಿತ್ರರಾಗಿದ್ದರೆ ನಾವು 21 ಜನ್ಮಗಳು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೇವೆ. ಭಗವಾನ್ ವಾಚ್, ಈ ಅಂತಿಮ ಜನ್ಮ ಪವಿತ್ರರಾಗಿ ಆಗ ನಾನು ಗ್ಯಾರಂಟಿ ಕೊಡುತ್ತೇನೆ. ಡ್ರಾಮಾ ಪ್ಲ್ಯಾನ್ ಅನುಸಾರ ನೀವು 21 ಜನ್ಮಗಳಿಗಾಗಿ ಆಸ್ತಿಯನ್ನು ಪಡೆಯುತ್ತೀರಿ. ನಾವು ಕಲ್ಪವೂ ಈ ಆಸ್ತಿಯನ್ನು ಪಡೆಯುತ್ತಾ ಇರುತ್ತೇವೆ. ಸರ್ವಿಸ್ ಉತ್ಸಾಹವಿರುವವರು ನಾವು ಹೋಗಿ ತಿಳಿಸಬೇಕೆಂದು ತಿಳಿದುಕೊಳ್ಳುತ್ತಾರೆ. ಸರ್ವಿಸ್ಗಾಗಿ ಓಡುತ್ತಿರಬೇಕು. ತಂದೆಯಂತೂ ಜ್ಞಾನ ಸಾಗರನಾಗಿದ್ದಾರೆ. ಅವರು ಎಷ್ಟೊಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಯಾರ ಆತ್ಮವು ಪವಿತ್ರವಾಗಿದೆಯೋ ಅವರಿಗೆ ಧಾರಣೆಯೂ ಆಗುತ್ತದೆ. ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿ ತೋರಿಸುತ್ತಾರೆ. ಪ್ರದರ್ಶನಿ ಮೇಳಗಳಿಂದ ಯಾರು ಹೇಗೆ ಸರ್ವಿಸ್ ಮಾಡುತ್ತಾರೆ ಎಂಬುದು ಅರ್ಥವಾಗುತ್ತದೆ. ಶಿಕ್ಷಕಿ ಸಹೋದರಿಯರು ಹೋಗಿ ನೋಡಬೇಕು, ಯಾರು ಹೇಗೆ ತಿಳಿಸುತ್ತಾರೆ ಎಂದು. ಹೆಚ್ಚಿನದಾಗಿ ಲಕ್ಷ್ಮೀನಾರಾಯಣ ಹಾಗೂ ಏಣಿ ಚಿತ್ರದ ಬಗ್ಗೆ ತಿಳಿಸುವುದು ಒಳ್ಳೆಯದಾಗಿದೆ. ಯೋಗ ಬಲದಿಂದ ಮತ್ತೆ ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ. ಲಕ್ಷ್ಮೀ ನಾರಾಯಣರೇ ಕೊನೆಯಲ್ಲಿ ಆದಿದೇವ ಆದಿದೇವಿಯಾಗುತ್ತಾರೆ. ಚತುರ್ಭುಜದಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರು ಬಂದು ಬಿಡುತ್ತಾರೆ. 2 ಭುಜ ಲಕ್ಷ್ಮಿಯದು, 2 ಭುಜ ನಾರಾಯಣನದು. ಇದು ಸಹ ಭಾರತವಾಸಿಗಳಿಗೆ ಗೊತ್ತಿದೆ. ಮಹಾಲಕ್ಷ್ಮಿಗೆ 4 ಭುಜಗಳಿವೆ. ಇದರ ಅರ್ಥವೇನೆಂದರೆ ಅವರು ದಂಪತಿಗಳಾಗಿದ್ದಾರೆ. ವಿಷ್ಣುವೆಂದರೆ ಚತುರ್ಭುಜ ಇರುವವರು. ಪ್ರದರ್ಶನಿಯಂತೂ
ಪ್ರತಿನಿತ್ಯವೂ ತಿಳಿಸಲಾಗುತ್ತದೆ. ರಥವನ್ನು ತೋರಿಸಿದ್ದಾರೆ. ಅರ್ಜುನನು ರಥದಲ್ಲಿ ಕುಳಿತಿದ್ದನು, ಕೃಷ್ಣನು ರಥವನ್ನು ನಡೆಸುವ ಸಾರಥಿಯಾಗಿದ್ದಾನೆಂದು ಹೇಳುತ್ತಾರೆ. ಇವೆಲ್ಲವೂ ಕಥೆಗಳಾಗಿವೆ. ಇಲ್ಲಿನ ಇವು ಜ್ಞಾನದ ಮಾತುಗಳಾಗಿವೆ. ಜ್ಞಾನಾಮೃತದ ಕಳಶವನ್ನು ಲಕ್ಷ್ಮಿಯ ತಲೆಯ ಮೇಲೆ ಇಟ್ಟಿದ್ದಾರೆಂದು ತೋರಿಸುತ್ತಾರೆ. ವಾಸ್ತವದಲ್ಲಿ ಕಳಶವನ್ನು ಜಗದಂಬೆಯ ಮೇಲೆ ಇಡಲಾಗಿದೆ. ಇವರೇ ನಂತರ ಲಕ್ಷ್ಮಿಯಾಗುತ್ತಾರೆ. ಇದನ್ನು ಸಹ ತಿಳಿಸಬೇಕಾಗಿದೆ. ಸತ್ಯಯುಗದಲ್ಲಿ ಒಂದು ಧರ್ಮ, ಒಂದು ಮತದ ಮನುಷ್ಯರಿರುತ್ತಾರೆ. ದೇವತೆಗಳದು ಒಂದು ಮತವಾಗಿದೆ. ದೇವತೆಗಳಿಗೆ ಶ್ರೀ ಎಂದು ಹೇಳಲಾಗುತ್ತದೆ, ಮತ್ಯಾರಿಗೂ ಹೇಳುವುದಿಲ್ಲ. ಅಂದಾಗ ತಂದೆಗೆ ಈ ವಿಚಾರ ನಡೆಯುತ್ತಿತ್ತು. ತಿಳಿಸುವುದಕ್ಕೆ ಕೆಲವೇ ಶಬ್ದಗಳಿರಬೇಕು. ಈ ಅಂತಿಮ ಜನ್ಮದಲ್ಲಿ ಪಂಚ ವಿಕಾರಗಳನ್ನು ಗೆಲ್ಲುವುದರಿಂದ ನೀವು ರಾಮರಾಜ್ಯದ ಮಾಲೀಕರಾಗುತ್ತೀರಿ. ಇದು ಸಸ್ತ ವ್ಯಾಪಾರವಾಗಿದೆ. ತಂದೆಯು ಬಂದು ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಕೊಡುತ್ತಾರೆ. ತಂದೆಯು ಜ್ಞಾನ ಸಾಗರನಾಗಿದ್ದಾರೆ. ಅವರೇ ಜ್ಞಾನ ರತ್ನಗಳನ್ನು ಕೊಡುತ್ತಾರೆ. ಇಂದ್ರ ಸಭೆಯಲ್ಲಿ ಕೆಲವರು ಮಾಣಿಕ್ಯ, ಮುತ್ತು, ನೀಲಮಣಿ ಎಲ್ಲರೂ ಇದ್ದಾರೆ. ಎಲ್ಲರೂ ಸಹಯೋಗ ನೀಡುವವರೇ. ಹೇಗೆ ವಜ್ರಗಳಲ್ಲಿ ಭಿನ್ನ ಭಿನ್ನ ಪ್ರಕಾರದವು ಇರುತ್ತದೆ ಅಲ್ಲವೇ? ಆದ್ದರಿಂದ ನವರತ್ನಗಳನ್ನು ತೋರಿಸಿದ್ದಾರೆ. ಇದಂತೂ ಅವಶ್ಯಕವಾಗಿದೆ. ಯಾರು ಚೆನ್ನಾಗಿ ಓದುವರೋ ಅವರು ಪದವಿಯನ್ನು ಪಡೆಯುತ್ತಾರೆ. ನಂಬರ್ 1 ಅಂತೂ ಇದೆಯಲ್ಲವೇ? ಪುರುಷಾರ್ಥ ಮಾಡುವ ಸಮಯವೇ ಇದಾಗಿದೆ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದಿರಿ. ನಾವು ತಂದೆಯ ಮಾಲೆಯ ಮಣಿಯಾಗುತ್ತೇವೆ. ಎಷ್ಟು ಶಿವತಂದೆಯನ್ನು ನೆನಪು ಮಾಡುತ್ತೇವೆಯೋ ಅಷ್ಟು ನಾವು ಹೇಗೆ ನೆನಪಿನ ಯಾತ್ರೆಯಲ್ಲಿ ಸ್ಪರ್ಧೆ ಮಾಡುತ್ತೇವೆ. ಇದರಿಂದ ಪಾಪಗಳು ಬೇಗನೆ ವಿನಾಶವಾಗುತ್ತದೆ. ಈ ವಿದ್ಯೆಯು ಬಹಳ ದೊಡ್ಡದಾಗಿಲ್ಲ. ಕೇವಲ ಪವಿತ್ರರಾಗಿರಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬಾಯಿಂದ ಎಂದೂ ಕಲ್ಲುಗಳು ಹೊರಬರಬಾರದು. ಕಲ್ಲುಗಳನ್ನು ಎಸೆಯುವವರು ಕಲ್ಲು ಬುದ್ಧಿಯವರೇ ಆಗುತ್ತಾರೆ. ರತ್ನಗಳನ್ನು ಹೊರಹಾಕುವವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದು ಬಹಳ ಸಹಜವಾಗಿದೆ. ಜಿಜ್ಞಾಸುಗಳಿಗೆ ತಿಳಿಸಿ. ಪತಿತ ಪಾವನ ಸರ್ವರ ಮುಕ್ತಿ ಜೀವನ್ಮುಕ್ತಿ ದಾತ ಪರಮಪಿತ ಪರಮಾತ್ಮ ಶಿವನು ಹೇಳುತ್ತಾರೆ, ಹೇ ಭಾರತವಾಸಿ ಆತ್ಮಿಕ ಮಕ್ಕಳೇ, ರಾವಣ ರಾಜ್ಯ ಮೃತ್ಯುಲೋಕದ ಈ ಕಲಿಯುಗಿ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರುವುದರಿಂದ ಮತ್ತು ಪರಮಪಿತ ಪರಮಾತ್ಮ ಶಿವನ ಜೊತೆ ಬುದ್ಧಿಯೋಗ ಬಲದ ಯಾತ್ರೆಯಿಂದ ತಮೋ ಪ್ರಧಾನ ಆತ್ಮರು ಸತೋ ಪ್ರಧಾನ ಆತ್ಮರಾಗಿ ಸತೋ ಪ್ರಧಾನ ಸತ್ಯುಗಿ ವಿಶ್ವದಲ್ಲಿ ಸುಖ, ಶಾಂತಿ, ಪವಿತ್ರತೆ, ಸಂಪತ್ತಿನಿಂದ ಸಂಪನ್ನರಾಗಿ ಮರ್ಯಾದಾ ಪುರುಷೋತ್ತಮ ದೈವಿ ಸ್ವರಾಜ್ಯ ಪದವಿಯನ್ನು ಪುನಃ ಪಡೆಯುತ್ತೀರಿ. 5000 ವರ್ಷಗಳ ಹಿಂದಿನ ತರಹ ಅದರ ಮುಂಬರಲಿರುವ ಮಹಾಭಾರಿ ವಿನಾಶ ಮೊದಲೇ ತಂದೆಯು ನಮಗೆ ಆಸ್ತಿಯನ್ನು ಕೊಡುತ್ತಾರೆ, ವಿದ್ಯೆಯನ್ನು ಓದಿಸುತ್ತಾರೆ. ಎಷ್ಟು ಓದುವಿರೋ ಅಷ್ಟು ಪದವಿಯನ್ನು ಪಡೆಯುವಿರಿ. ಜೊತೆಯಲ್ಲಂತೂ ಕರೆದುಕೊಂಡೇ ಹೋಗುತ್ತಾರೆ. ಅಂದಮೇಲೆ ನಮಗೆ ಈ ಹಳೆಯ ಶರೀರದ ಹಾಗೂ ಹಳೆಯ ಪ್ರಪಂಚದ ವಿಚಾರವೇಕೆ ಇರಬೇಕು? ನಿಮ್ಮದು ಹಳೆಯ ಪ್ರಪಂಚವನ್ನು ಬಿಡುವ ಸಮಯವಾಗಿದೆ. ಇಂತಿಂತಹ ಮಾತುಗಳು ಬುದ್ಧಿಯಲ್ಲಿ ಮಂಥನ ನಡೆಯುತ್ತಿದ್ದರೂ ಬಹಳ ಒಳ್ಳೆಯದು. ಮುಂದೆ ಹೋದಂತೆ ಪುರುಷಾರ್ಥ ಮಾಡುತ್ತಾ ಸಮಯ ಬರತೊಡಗುವುದು. ಈ ಸಮಯದಲ್ಲಿ ಗುಟುಕರಿಸುವುದಿಲ್ಲ. ಪ್ರಪಂಚವು ಸಹ ಇನ್ನೂ ಸ್ವಲ್ಪವೇ ಸಮಯವು ಉಳಿಯುವುದು ಎಂಬುದನ್ನು ನೋಡುತ್ತೀರಿ. ಅಂದಮೇಲೆ ಬುದ್ಧಿಯೋಗವು ನೀಡಬೇಕು. ಸರ್ವಿಸ್ ಮಾಡುವುದರಿಂದ ಸಹಯೋಗವು ಸಿಗುವುದು. ಅನ್ಯರಿಗೆ ಎಷ್ಟು ಸುಖದ ಮಾರ್ಗವನ್ನು ತಿಳಿಸುತ್ತೀರೋ ಅಷ್ಟು ಖುಷಿ ಇರುವುದು. ಪುರುಷಾರ್ಥವೂ ನಡೆಯುತ್ತದೆ, ಅದೃಷ್ಟವೂ ಕಾಣಿಸುತ್ತದೆ. ತಂದೆಯಂತೂ ಪುರುಷಾರ್ಥವನ್ನು ಕಲಿಸುತ್ತಾರೆ. ಕೆಲವರು ಅದರಲ್ಲಿ ತೊಡಗುತ್ತಾರೆ, ಕೆಲವರು ತೊಡಗುವುದಿಲ್ಲ. ನಿಮಗೆ ತಿಳಿದಿದೆ, ಕೋಟ್ಯಾಧಿಪತಿಗಳು ಪದ್ಮಾಪತಿಗಳೆಲ್ಲರೂ ಹಾಗೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ. ಕಲ್ಲುಗಳೆಲ್ಲ
ಮನಸ ವಾಚ ಕರ್ಮಣ ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡುವಂತಹ ಕರ್ಮವನ್ನೇ ಮಾಡಬೇಕಾಗಿದೆ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡಬೇಕಾಗಿದೆ. ಪವಿತ್ರರಾಗುವ ಯುಕ್ತಿಯನ್ನೇ ಎಲ್ಲರಿಗೆ ತಿಳಿಸಬೇಕಾಗಿದೆ. ವರದಾನ: ಎವರ್ ರೆಡಿ ಆಗಿದ್ದು ಪ್ರತಿಯೊಂದು ಪರಿಸ್ಥಿತಿ ಎಂಬ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಉತ್ತೀರ್ಣರಾಗುವಂತಹ ಎವರ್ ಹ್ಯಾಪಿ ಭವ. ಯಾರು ಎವರ್ ರೆಡಿ ಆಗಿದ್ದಾರೆಯೋ ಅವರ ಪ್ರತ್ಯಕ್ಷ ಸ್ವರೂಪವು ಎವರ್ ಹ್ಯಾಪಿಯದ್ದಾಗಿರ್ತದೆ. ಯಾವುದೇ ಪರಿಸ್ಥಿತಿ ಎಂಬ ಪರೀಕ್ಷೆ ಅಥವಾ ಪ್ರಾಕೃತಿಕ ಆಪತ್ತುಗಳ ಮೂಲಕ ಬಂದಿರುವಂತಹ ಪರೀಕ್ಷೆ ಅಥವಾ ಯಾವುದೇ ದೈಹಿಕ ಕರ್ಮ ಭೋಗದ ಪರೀಕ್ಷೆಯೇ ಬರಲಿ, ಇವೆಲ್ಲ ಪ್ರಕಾರದ ಪರೀಕ್ಷೆಗಳಲ್ಲಿ ಸಂಪೂರ್ಣವಾಗಿ ಉತ್ತೀರ್ಣರಾಗುವವರೇ ಎವರ್ ರೆಡಿ ಎಂದು ಹೇಳುತ್ತೇವೆ. ಹೇಗೆ ಸಮಯವು ಯಾರಿಗಾಗಿಯೂ ನಿಲ್ಲುವುದಿಲ್ಲವೋ ಹಾಗೆ ಎಂದಿಗೂ ಯಾವುದೇ ಅಡಚಣೆಗಳು ನಿಲ್ಲಿಸಲು ಸಾಧ್ಯವಾಗಬಾರದು. 1 ಸೆಕೆಂಡಿನಲ್ಲಿ ಮಾಯೆಯ ಸೂಕ್ಷ್ಮ ಅಥವಾ ಸ್ಥೂಲ ವಿಘ್ನಗಳು ಸಮಾಪ್ತಿಯಾಗಿ ಬಿಡಬೇಕು. ಹೀಗಾದಾಗಲೇ ಎವರ್ ಹ್ಯಾಪಿ ಆಗಿರಲು ಸಾಧ್ಯ. ಸ್ಲೋಗನ್: ಸಮಯದಲ್ಲಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವುದು ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಂತನು ಆಗುವುದಾಗಿದೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕತೆಗೆ 2 ಆಧಾರವಿದೆ. ಒಂದು ವಿಶ್ವಾಸ, ಇನ್ನೊಂದು ಪ್ರೀತಿ. ಎಂದು ಒಬ್ಬರಿನೊಬ್ಬರಲ್ಲಿ ವಿಶ್ವಾಸ ಕಡಿಮೆ ಇರಬಾರದು. ಒಬ್ಬರು ಹೇಳಿದರೂ ಇನ್ನೊಬ್ಬರು ಒಪ್ಪಿದರು. ಏಕತೆಯ ಸೂತ್ರದಲ್ಲಿ ಪೂರ್ಣಿಸುವುದಕ್ಕೆ ಇದೇ ವಿಧಿಯಾಗಿದೆ. ಹೃದಯದ ಪರಸ್ಪರ ಪ್ರೀತಿಯು ಹತ್ತಿರ ತರುತ್ತದೆ. ಹೇಗೆ ತಂದೆಯೊಂದಿಗೆ ಎಲ್ಲರದ್ದು ಸ್ನೇಹವಿದೆ, ಹಾಗೆಯೇ ಪರಿವಾರದೊಂದಿಗೂ ಹೃದಯದ ಸತ್ಯ ಸ್ನೇಹವಿರಲಿ. ಇದಕ್ಕೆ ಸ್ವಮಾನದಲ್ಲಿದ್ದು ಎಲ್ಲರಿಗೆ ಸನ್ಮಾನ ಕೊಡಿ. ಓಂ ಶಾಂತಿ. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು